ಈ ನ್ಯೂಸ್ ಪೇಪರ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಬಿಸಿಯಾಗಿ ಸ್ಟೋರಿ ಪ್ರಿಪೇರ್ ಮಾಡ್ತಿರುವ ನನ್ನ ಹೆಸರು ಪ್ರತಾಪ್. ಐ ಆಮ್ ಅ ಜರ್ನಲಿಸ್ಟ್. ನನ್ನ ಲೈಫಲ್ಲಿ ಒಂದು ಮುಖ್ಯವಾದ ಘಟನೆ ನಡೆಯಿತು. ಆ ಘಟನೆಯು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಓ, ಬಾಸ್ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಸರ್. ಹಲೋ ಪ್ರತಾಪ್, ಬ್ಯಾಡ್ ನ್ಯೂಸ್. ಏನಾಯ್ತು ಸರ್? ಪುಲ್ವಾಮಲ್ಲಿ ನಮ್ಮ ಸೋಲ್ಜರ್ಸ್ ಮೇಲೆ ಟೆರರ್ ಅಟ್ಯಾಕ್ ಆಗಿದೆ ಅಂತೆ. ಇಟ್ಸ್ ಸೂಸೈಡ್ ಬಾಂಬರ್. 40 ಜನಕ್ಕಿಂತ ಹೆಚ್ಚು CRPF ಸೈನಿಕರು ಸತ್ತಿದ್ದಾರೆ. ಐ ನೀಡ್ ಅ ಗ್ರೌಂಡ್ ರಿಪೋರ್ಟ್ ಆನ್ ಇಟ್. ಅದಕ್ಕೆ ಅಲ್ಲಿಗೆ ನಿನ್ನ ಕಳಿಸ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸರ್, ನಾನಾ? ಐ ವಾಂಟ್ ಯು ಟು ಡೂ ಇಟ್ ಪ್ರತಾಪ್. ನನಗೆ ಗೊತ್ತು ಇದು ತುಂಬಾ ಸೆನ್ಸಿಟಿವ್ ವಿಷಯ ಅಂತ. Somewhere in my heart, I know you are the only person who can do this. ಸರಿ ಸರ್, ಮಾಡ್ತೀನಿ. Great. Remember, it's very important for me. Already ನಾನು ಇದರ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಿದ್ದೀನಿ. But I need a ground report properly. ಐ ನೋ ಸರ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಮೀ. ನೀನು ಹೋಗೋಕೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀನಿ. ನಿನ್ನ ಜೊತೆ ಕ್ಯಾಮ್ರಾ ಟೀಮ್ನು ಕಳಿಸಿದ್ದೀನಿ. ಯು ವಿಲ್ ಬಿ ಕಮಿಂಗ್ ಬ್ಯಾಕ್ ಆಫ್ಟರ್ 3 days. ಆಫೀಸ್ ಹತ್ರ ಬಂದ್ಬಿಡು, ಈಗಲೇ ಹೊರಡಬೇಕು. ಎಸ್ ಸರ್, ಬರ್ತಾ ಇದ್ದೀನಿ. ಗ್ರೌಂಡ್ ರಿಪೋರ್ಟ್ ನೋಡಿ ನಮ್ಮ ಬಾಸ್ ನನ್ನನ್ನು ಮೆಚ್ಚಿದ್ರು. ಆದರೆ ನನಗೆ ಅಲ್ಲಿನ ಪರಿಸ್ಥಿತಿ ನೋಡಿ ನನ್ನ ಹೃದಯ ಕರಗಿತ್ತು, ಕಣ್ಣಲ್ಲಿ ನೀರಿತ್ತು. ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಎವಿಡೆನ್ಸಸ್ ಸಿಕ್ತು. ನನ್ನ ಪ್ರೀತಿಯ ಮೀರಾ, ಫಸ್ಟ್ ಆಫ್ ಆಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನನ್ನ ಲೈಫಲ್ಲಿ ನಡೆದಿದ್ದಂಥ 2 ವಂಡರ್ಫುಲ್ ಥಿಂಗ್ಸ್ ಏನು ಗೊತ್ತಾ? ಒಂದು, ನಾನು ಆರ್ಮಿಗೆ ಸೇರಿದ್ದು, ಇನ್ನೊಂದು ನೀನು ನನಗೆ ಸಿಕ್ಕಿದ್ದು. ನನ್ನ ಪ್ರತಿದಿನ ನಿನ್ನ ಫೋಟೋ ನೋಡ್ತಾ ಮೊದಲಾಗುತ್ತೆ. ಏನೋ ಗೊತ್ತಿಲ್ಲ, ನೀನು ನೋಡಿದ ತಕ್ಷಣ ನನಗೇನೋ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಐ ಫೀಲ್ ಲೈಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಪ್ಲಾನೆಟ್. ಸೂರ್ಯ ಹೇಗೆ ಮಂಜನ್ನು ತಪ್ಪಿಸಿ ಪ್ರಪಂಚಕ್ಕೆ ಬೆಳಕು ತರ್ತಾನೋ ಹಾಗೆ ನೀನು ನನ್ನ ಲೈಫಲ್ಲಿ ಬಂದು ನನಗೆ ಅದೃಷ್ಟ ನೀಡಿದೆ. ನೀನೇ ನನ್ನ ಅದೃಷ್ಟ. ಪ್ರಪಂಚದಲ್ಲಿ ನನಗೆ ನೀನು ಬಿಟ್ಟರೆ ಯಾವುದು ಮುಖ್ಯ ಅಲ್ಲ. ನಾನು ಬದುಕಿರೋ ಪ್ರತಿ ಕ್ಷಣ ನನಗೆ ಅನಿಸುತ್ತೆ ದಟ್ ಐ ಆಮ್ ಅಲೈವ್ ಟು ಲವ್ ಯು ಆ್ಯಂಡ್ ಟು ಗೆಟ್ ಯುವರ್ ಲವ್. ಐ ಕೆನಾಟ್ ವೇಟ್ ಟು ಸಿ ಯು. ಈ ದೇಹ ಈ ದೇಶಕ್ಕೆ ಅಂಕಿತ. ಐ ಲವ್ ಯು ಟಿಲ್ ಮೈ ವೆರಿ ಲಾಸ್ಟ್ ಬ್ರೆತ್ ಆಫ್ ಮೈ ಲೈಫ್. ಮೇ ಬಿ ಇಫ್ ದೇರ್ ಇಸ್ ಎ ಚಾನ್ಸ್, ಇಫ್ ಐ ಆಮ್ ಅವೇರ್ ಆಫ್ಟರ್ ಮೈ ಡೈಟ್, ಐ ಸ್ಟಿಲ್ ಕೀಪ್ ಲವಿಂಗ್ ಯು. ಟೇಕ್ ಕೇರ್. ಅಪ್ಪನ ಕೇಳಿದೆ ಅಂತೇಳಿ ಅವರ ಆರೋಗ್ಯದ ಕಡೆ ಗಮನ ಕೊಡು. ಇಂದಿ ನಿನ್ನ ಪ್ರೀತಿಯ ಗುರು ಪ್ರಸಾದ್. सर क्या बुला रहे हैं सर? सर जल्दी आओ सर, जल्दी आओ सर.
ಈ ಲೆಟರ್ ನಾನು ತಲುಪಿಸಿ ಎಸ್. ಏನಿದು? ಮೊನ್ನೆ ಪುಲ್ವಾಮಾ ಗ್ರೌಂಡ್ ರಿಪೋರ್ಟ್ ಮಾಡಕ್ ಹೋದಾಗ ಅಲ್ಲಿ ಸಿಕ್ಕಿ. ಯಾರು ಬರ್ದಿದ್ದು? ನಮ್ಮ ಸೋಲ್ಜರ್ ಗುರುಪ್ರಸಾದ್ ಅವ್ರು ಬರ್ತಿದ್ದು. ನಮ್ಮ ದೇಶಕ್ಕೆ ಎಷ್ಟೋ ಸೇವೆ ಸಲ್ಲಿಸಿದ್ದಾರೆ. ಹೇಗಾದರೂ ಮಾಡಿ ಅಟ್ಲೀಸ್ಟ್ ಈ ಲೆಟರನ್ನ ಅವ್ರ ಫ್ಯಾಮಿಲಿಗೆ ತಲುಪಿಸ್ಬೇಕು ಅಂತ ಅಂದ್ಕೊಂಡು ನಂಗೊಂದು ಹೆಲ್ಪ್ ಮಾಡಿಕೊಡ್ತೀಯಾ? ಏನು? ನಂಗೆ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಬೇಕಾಗಿತ್ತು. ನಾನು ಪರ್ಸ್ನಲ್ ಆಗಿ ಲೆಟರ್ನ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡು. ಆಯ್ತು, ನಾನು ತಿಳ್ಕೊಂಡು ಇನ್ನು ನಾಳೆ ಮೆಸೇಜ್ ಮಾಡ್ತೀನಿ. ಓಕೆ. ನನ್ನ ಫ್ರೆಂಡ್ ದೀಪಕ್ ಗುರುಪ್ರಸಾದ್ ಅವರ ಡೀಟೇಲ್ಸ್ ಕಳಿಸ್ತಾರೆ. ಅವರು ಬರ್ತಿದ್ದ ಈ ಕೊನೆಯ ಕಾಗದ ನನ್ನನ್ನು ಮಂಡ್ಯಗೆ ಕರ್ಕೊಂಡೋಯ್ತು. ಮರಿ, ಈ ಅಡ್ರೆಸ್ ಅಲ್ಲಿ ಬರುತ್ತೆ? ಅಡ್ರೆಸ್ಸಾ? ಈ ಅಡ್ರೆಸ್ಸು ಇದು ಆ ಎಲ್ಲೋ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಹಿಂದೆ ಬರುತ್ತೆ. ಯಾರು ಗುರುಪ್ರಸಾದ್ ಅವ್ರ ಮನೆ ಬೇಕಿತ್ತಾ? ಅವ್ರ ಮನೆನೇ. ಅವ್ರ ಅಪ್ಪನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವ್ರ ಮನೇಲಿ ಯಾರು ಇಲ್ಲ. ಹೌದಾ? ಯಾವ ಆಸ್ಪತ್ರೆ? ಮಂಡ್ಯ ಜನರಲ್ ಆಸ್ಪತ್ರೆ. ಥ್ಯಾಂಕ್ಸ್ ಮರಿ. ಕೃಷ್ಣಪ್ಪ ಅವರು ಎಲ್ಲ ಟ್ರೀಟ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ವಾರ್ಡ್, ರೈಟ್ ಸೈಡ್. ಓಕೆ. ಎಕ್ಸ್ಕ್ಯೂಸ್ ಮೀ, ನೀವು ಗುರುಪ್ರಸಾದ್ ಅವರ ವೈಫಾ? ಹೌದು ಸರ್. ನನ್ನ ಹೆಸರು ಪ್ರತಾಪ್, ಜರ್ನಲಿಸ್ಟ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹಾ, ಬರ್ತೀನಿ. ಮೇಡಮ್, ಇದು ಪುಲ್ವಾಮಾದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ನಿಮಗೋಸ್ಕರ ಗುರುಪ್ರಸಾದ್ ಬರೆದಿರೋ ಲೆಟರ್ ಸಿಕ್ತು. ಐ ಆಮ್ ವೆರಿ ಸಾರಿ ಮೇಡಮ್. ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತ ಈ ಲೆಟ್ರಿಂದ ಗೊತ್ತಾಗ್ತಿದೆ. ಮೇಡಮ್, ಈ ಟೈಮಲ್ಲಿ ಕೇಳಬಾರ್ದು. ಆದರೂ ಅವರಪ್ಪಂಗೆ ಏನಾಯ್ತು ಮೇಡಮ್? ಮನೇಲಿ ಟಿವಿ ನೋಡ್ತಿದ್ರು. ಸಡನ್ ಆಗಿ ಪುಲ್ವಾಮಾ ಅಟ್ಯಾಕ್ ನ್ಯೂಸ್ ಬಂತು. ಅದನ್ನ ನೋಡಿ It's a terror incident, and we are looking into to the possibility of what led to this blast. There was a ROP, there was a vehicle convoy which was coming, and it was there is an explosion. And what is the nature of explosion? How it has happened? What led to Mama, this explosion? These are ಏನಾಯ್ತು? all subject of investigation. ಮಾವ, So ಮಾವ, we are going to carry out ಏನಾಯ್ತು? a professional post-blast investigation. ಅವರಿಗೆ ಅವ್ರ ಮಗ ಸತ್ತಿದ್ದಾರೆ ಅಂತ ನಂಬಿಕೆನೆ ಬರ್ತಿಲ್ಲ. ಯಾರು ನೋಡಿದ್ರು ಅವ್ರ ಮಗನೇ ಅಂತ ಇದ್ದಾರೆ. ಗುರು 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 ಸರ್, ಸಮಾಧಾನ ಸರ್, ರಿಲ್ಯಾಕ್ಸ್ ಸರ್. ಸರ್ ಸರ್ ಗುರು, ಬಂದೇನಪ್ಪ. ಎಲ್ಲರೂ ನೀನು ಸತ್ತೋಗಿದ್ಯಾ ಅಂದಿದ್ರು. ನಾನ್ ಮಾತ್ರ ನಂಬಿರ್ಲಿಲ್ಲ. ಕೊನೆಗೂ ಬಂದಿಲ್ಲಪ್ಪ ಗುರು. ಅಪ್ಪ, ಅಪ್ಪ, ನಾನೇ ನಿಮ್ಮ ಮಗ ಗುರು ಬಂದಿದ್ದೀನಪ್ಪ. ದೇಶಕ್ಕೆ ಒಂದು ವೀರ ಸೈನಿಕರನ್ನು ಕೊಟ್ಟಿದ್ದ ಈ ತಂದೆಯ ಪರಿಸ್ಥಿತಿ ನನಗೆ ನೋಡೋಕ್ಕಾಗಲಿಲ್ಲ. ಅವರ ಮಗ ಇನ್ನಿಲ್ಲ ಅಂತ ನನಗೆ ಹೇಳೋದಕ್ಕೂ ಆಗಲಿಲ್ಲ. ಈ ದೇಶಕ್ಕೆ ಒಂದು ಒಳ್ಳೆಯ ಸೈನಿಕನಾಗುವ ಅವಕಾಶವೂ ನನಗೆ ಸಿಗಲಿಲ್ಲ. ಆದರೆ ಈ ತಂದೆಗೆ ಒಂದು ಒಳ್ಳೆಯ ಮಗನಾಗಿ ನನ್ನ ಕೊನೆಯ ಉಸಿರಿರುವವರೆಗೂ ನಾನು ನೋಡಿಕೊಳ್ಳುತ್ತೇನೆ ಎಂದು ನಿರ್ಧಾರ ಮಾಡಿರುವೆ.